DCM ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಅವ್ರ ಹತ್ರ ಬೇಡಿಕೆ ಇಟ್ರಿ, ನಿಮ್ದೇನ್ ಸಮಸ್ಯೆ? ನಾವೆಲ್ಲರೂ ಇಲ್ಲಿರೋ ಎಲ್ಲರೂ ಸೆಲೆಕ್ಟೆಡ್ ವೆಟರ್ನರಿ ಕ್ಯಾಂಡಿಡೇಟ್ಸ್ ಇದೀವಿ. ನಾವೆಲ್ಲರೂ ಈಗ 2 years ಇಂದ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರ್ದು, ಈಗ ಎಕ್ಸಾಮ್ ಬರ್ದ್ಮೇಲೆ ಪ್ರೊವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್ ಎಲ್ಲಾದ್ರಲ್ಲೂ ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ 1 week ಆಯ್ತು ನಮ್ ಸೆಲೆಕ್ಷನ್ ಲಿಸ್ಟ್ ಬಂದು. ಲಾಸ್ಟ್ ಫ್ರೈಡೆ ಬಂದಿದ್ದು. ಸೊ ಸೆಲೆಕ್ಷನ್ ಲಿಸ್ಟ್ ಬಂದ್ಮೇಲೆ ಇನ್ನೇನು 1 month 1.5 month ಅಲ್ಲಿ ಆರ್ಡರ್ ಕಾಪಿ ಕೊಡ್ತಾರೆ ಅಂತ ನಾವು ಸಿಂಧುತ್ವಕ್ಕೆಲ್ಲ ರೆಡಿ ಮಾಡ್ಕೋತಿದ್ವಿ. ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ, ಐ ಮೀನ್ ಎಲಿಜಿಬಲ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಸ್, ಲೈಕ್ 210 marks ಕೂಡ ತೆಗ್ದಿಲ್ಲ. ನಮ್ ಕಟ್ ಆಫ್ ಇದ್ದಿದ್ದು 600ಗೆ 210 marks. ಸೊ 210 ಕೂಡ ಯಾರು ತೆಗೆದಿಲ್ವೋ, ಯಾರು ಎಲಿಜಿಬಲ್ ಆಗಿಲ್ವೋ ಅವರೆಲ್ಲ ಏನ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಹೆಂಗ್ ಬಂತು, ಫಾರ್ ಎಕ್ಸಾಂಪಲ್ 600ಗೆ 490 ಹೆಂಗ್ ಬಂತು, ಆತರ ಕ್ಯಾಲಿಬರ್ ಮೇಲೆ ಅವರು ಕ್ವಶನ್ ಮಾಡ್ತಿದ್ದಾರೆ. 400+ ಇರೋರ್ನೆಲ್ಲಾರನು ಲೈಕ್ ಅಕ್ಯೂಸ್ಡ್ ಅಂತ ಹಾಕ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ದಾರೆ. ಸೊ ಈ FIR ಆಗಿರೋದ್ರಿಂದ ನಮ್ದೆಲ್ಲ ಪ್ರೊಸೆಸ್ ತಡೆ ಹಿಡ್ದಿರ. ಮತ್ತೆ ನಾವು KPSC ಕೂಡ ಈ ಇಶ್ಯೂ ಇದಾದಾಗ 1 week ಇಂಟರ್ನಲ್ ಕಮಿಟಿ ಫಾರ್ಮ್ ಮಾಡ್ಬಿಟ್ಟು ನಮ್ಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇಷ್ಟ ದಿನ ಏನು ಮೀಡಿಯಾ ಮುಂದೆ ಬರೋದಾಗ್ಲಿ ಬೇರೆ ಏನೂ ಮಾಡಿರ್ಲಿಲ್ಲ. ಹಂಗಾಗಿ ಈಗ ಎಲ್ಲಾದು ಪ್ರೋಸೆಸ್ CIDಗೂ ಕೊಟ್ಟಿದ್ದಾಯ್ತು, ಎಲ್ಲ ಆಗಿದೆ. ಹಾಗಾಗಿ ನಮಗೂ ಕೂಡ ಪ್ರೋಸೆಸ್ ಲೇಟ್ ಆಗ್ತಿದೆ. ಈಗ ಏನ್ ನಾವ್ ಇನ್ನೊಂದು 1.5 month ಅಲ್ಲಿ ನಾವು ಗವರ್ಮೆಂಟ್ ಜಾಬ್ ಆಯ್ತು, ನಮ್ದು ವೆಟರ್ನರಿ ಆಫೀಸರ್ ಸೆಲೆಕ್ಷನ್ ಆಯ್ತು, ನಾವು ಎಲ್ಲ ಸೇಫ್ ಆಗ್ತೀವಿ, ಸೆಟಲ್ ಆಗ್ತೀವಿ ಅಂತ ಇರುವಾಗ ಮತ್ತೆ CID ತನಿಖೆ ಆಗಿ ಅದು ತುಂಬಾ ಲ್ಯಾಗ್ ಆಗಿ ಈಗ ಅದೆಷ್ಟು ದಿನ ಆದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್ 6 months ಆದ್ರೂ ಆಗ್ಬೋದು, 1 year ಆದ್ರೂ ಆಗ್ಬೋದು, 2 years ಆದ್ರೂ ಆಗ್ಬೋದು. ಹಂಗೆಲ್ಲ ನಮ್ದು ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ನಾವು ಸೆಲೆಕ್ಟ್ ಆಗಿ ಕೂಡ ನಮ್ಮ ಪ್ರಯತ್ನ ಕೂಡ ವ್ಯರ್ಥ ಆಗ್ತಿದೆ. ಬಿಕಾಸ್ ಒಬ್ರು ಯಾರೋ ಹಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಎಲ್ಲಾರ್ಗು ಅನ್ಯಾಯ ಆಗ್ತಿದೆ. ಸೊ ನಾವ್ ಇಲ್ಲಿ ಎಲ್ಲ ಸೇರಿರೋದೇನು, ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದೀವಿ, ಸೆಲೆಕ್ಟೆಡ್ ಆಗಿದ್ದೀವಿ ಕ್ಯಾಂಡಿಡೇಟ್ಸ್, ನಮ್ಗೆಲ್ಲ ನ್ಯಾಯ ಬೇಕು. ನಮ್ಗೆಲ್ಲ ಆದಷ್ಟು ಬೇಗ ತನಿಖೆ ಆಗಿ. ಆರೋಪ ಇರೋದು ಈಗ ಆಲ್ರೆಡಿ ಎಲೆಕ್ಟ್ ಆಗಿರೋರೆಲ್ಲರೂ ಕೂಡ 80 ಲಕ್ಷ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಆರೋಪ ಮಾಡಿದ್ದಾರೆ. ಆರೋಪ ಮಾಡಿರೋರ್ಗೆ ಏನ್ ಹೇಳ್ತೀರಿ ಸರ್? ಆರೋಪ ಮಾಡಿರೋರ್ಗೆ ಏನ್ ಹೇಳೋದು ಅಂದ್ರೆ, ನಾವು ರೈತರ ಕುಟುಂಬದಿಂದ ಬಂದಿರೋರು, ನಾವು ಅಪ್ಪನೂ ರೈತರೆ. ನಾವೆಲ್ಲ ಆಲ್ಮೋಸ್ಟ್ ವೆಟರ್ನರಿಯಲ್ಲಿ ಏನಿದೆ ಅಂದ್ರೆ ಲೈಕ್ 50% ಅಗ್ರಿಕಲ್ಚರ್ ಕೋಟಾ ಇರುತ್ತೆ. ಅಗ್ರಿಕಲ್ಚರ್ ಕೋಟಾ ಯಾರಿಗ್ ಕೊಡ್ತಾರೆ? ಫಾರ್ಮರ್ ಮಕ್ಳಿಗೆ ಮಾತ್ರ ಕೊಡಕ್ ಸಾಧ್ಯ. ಹಂಗೆ ಫಾರ್ಮರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ನಾವು 80 ಲಕ್ಷ ಎಲ್ಲಿಂದ ತರೋಣ ಸರ್? ಎಲ್ಲ ಈಗ ಗೊತ್ತು, ಬೆಳೆ ಹೆಂಗಿದೆ, ಮಳೆ ಹೆಂಗಿದೆ ಎಲ್ಲ ಗೊತ್ತಿದ್ದು ನಾವು ಜೀವನ ನಡೆಸೋಕೆ ಕಷ್ಟ ಇರೋ ಪರಿಸ್ಥಿತಿಲಿ ಹೆಂಗೋ ನಮ್ಮ ಮಕ್ಳು ಸೆಟ್ಲ್ ಆದ್ರು, ವೆಟರ್ನರಿ ಡಾಕ್ಟರ್ಸ್ ಆದ್ರು, ಇನ್ನ ಕಾಲ್ ಮೇಲೆ ಅವ್ರು ನಿಂತ್ಕೋತಾರೆ ಅನ್ನೋ ಟೈಮಲ್ಲಿ 80 ಲಕ್ಷದ ಆರೋಪ ಅಂದ್ರೆ 80 ಲಕ್ಷ ನಾವು ದುಡಿಬೇಕು ಅಂದ್ರೆ ನಮಗ್ ಮಿನಿಮಮ್ 80,000 to 1 lakh ಸ್ಯಾಲರಿ ಇರುವಾಗ ನಮಗೆ ಅದು ಲೈಕ್ 7 to 8 years ಬೇಕು. ಅದು ನಾವೇನು ಖರ್ಚು ಮಾಡಿದ್ರೆ ಅಷ್ಟು ಸೇವ್ ಮಾಡಿದ್ರೆ ಖರ್ಚುಗಳು ಇದ್ದೇ ಇರುತ್ತೆ. ಹಾರ್ಡ್ಲಿ 20-30,000 ಉಳಿಸೋದೇ ಹೆಚ್ಚಾಗ್ತಿದೆ. ಹಂಗಿದ್ದಾಗ ನಾವ್ ಇಡೀ ನಮ್ ಸರ್ವಿಸ್ ಏನಿದೆ 25 to 30 years ನಾವು ದುಡಿದ್ರು ಕೂಡ ನಮ್ಗೆ 80 ಲಕ್ಷ ಸೇವ್ ಮಾಡಕ್ ಆಗಲ್ಲ. ಹಂಗಿದ್ದಾಗ 80 ಲಕ್ಷ ಆರೋಪ ಹೆಂಗ್ ಸರ್ ನಾವು ಸ್ವೀಕರಿಸೋಣ? ಸ್ವಲ್ಪ ಅದ್ರಲ್ಲೂ ಲಾಜಿಕ್ ಇರ್ಬೇಕು. ಅವ್ರು ಮಾತಾಡ್ಬೇಕಾದ್ರೆ 400 ಪೋಸ್ಟ್ ಕರೆದಿದ್ರು. ಈಗ ಜಸ್ಟ್ ನಾವು ಫಿಲ್ ಆಗಿರೋದು 329 ಮೆಂಬರ್ಸ್ ಮಾತ್ರ. ಅದ್ರಲ್ಲೂ 71 ಬ್ಯಾಕ್ಲಾಗ್ ಉಳಿದಿದೆ. ಸೊ ಬ್ಯಾಕ್ಲಾಗ್ ಉಳಿದಿದೆ ಅಂದ್ರೆ ಏನರ್ಥ? ದ ಕ್ಯಾಂಡಿಡೇಟ್ಸ್ ಏನು ಯಾರಿದ್ದಾರೆ 210 marks ಕೂಡ ಕ್ರಾಸ್ ಮಾಡಿಲ್ಲ. ಮಾಡ್ಬೇಕಿತ್ತಲ್ವಾ? 210 ಈಗ ಎಲಿಜಿಬಿಲಿಟಿ ಲಿಸ್ಟ್ ಇದ್ದಾಗ 210 marks ಅವ್ರು ತೆಗಿದಲ್ಲೇ ಇದ್ದಾಗ ಅವ್ರು ಅದ್ರಲ್ಲಿ ವಿಫಲರಾಗಿ ಈಗ ನಮ್ಮ ಮೇಲೆ ನಾವೆಲ್ಲ ಮಾಡಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಮೇಲೆಲ್ಲ ಆರೋಪ ಮಾಡ್ತಿದ್ದಾರೆ. ತನಿಖೆ ನಡುವೆನೆ ಷರತ್ತುಬದ್ಧ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ತಮ್ಮ. ಹೌದು ಸರ್, ಹೌದು. ಯಾಕಂದ್ರೆ ಈಗ ನ್ಯಾಯವಾಗಿ ಮಾಡಿರೋರ್ಗೆ ಯಾಕೆ ಅನ್ಯಾಯ ಆಗ್ಬೇಕು? ನಮಗೂ ಸಿಗ್ಲಿ, ನಾವು ಬೇಗ ಹೋದ್ರೆ ನಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ತನಿಖೆ ಆಗುತ್ತೆ ಅಂತ ತುಂಬಾ ಡ್ರಾಗ್ ಆಗೋದ್ರೆ ನಾವ್ ಏನ್ ಮಾಡ್ಬೇಕು? ಅಷ್ಟು ವರ್ಷ ನಮ್ಗೆ ಎಕ್ಸ್ಪೀರಿಯನ್ಸ್ ವೇಸ್ಟ್. ಮತ್ತೀಗ ಗವರ್ಮೆಂಟ್ ಜಾಬ್ ಅಂತಾನೆ ನಾವು ತುಂಬಾ ವರ್ಷದಿಂದ ಕಷ್ಟಪಡ್ತಿದೀವಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ 9 years ಆಯ್ತು ರಿಕ್ರೂಟ್ಮೆಂಟ್ ಆಗಿ, ಇನ್ನೂ ಏನೂ ಆಗಿಲ್ಲ. 9 years ಅಲ್ಲಿ ಮುಂಚೆ ನಮ್ದು ಹೆಂಗಿತ್ತಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇತ್ತು. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಜಸ್ಟ್ CGPA ಮೇಲೆ. ಸೊ ಅವಾಗ ಏನ್ ಮಾಡಿದ್ರು, ಯಾರು CGPA ಕಮ್ಮಿ ಇರುತ್ತಲ್ಲ ಅವರು ನಾವು ತಗೋತೀವಿ ಎಕ್ಸಾಮ್ ಬರ್ದು ಅಂತ KPSC ಕೊಟ್ರು. ಈ KPSC ಅವ್ರು ಎಕ್ಸಾಮ್ ಮಾಡಿದ್ರೆ ಇದ್ರಲ್ಲೂ ಅವ್ರು ಬಂದ್ಬಿಟ್ಟು ನಾವು ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಸೆಲೆಕ್ಟ್ ಆಗಿರೋರ್ ಮೇಲೆ ಆರೋಪ ಮಾಡಿದ್ರೆ ಮತ್ತು ನಮ್ಗೆ ಅನ್ಯಾಯ. ಅದು ಸಿಗುತ್ತೆ ಅಂತ ನಾವು ಯಾವ ಕಡೆನೂ ಫೋಕಸ್ ಮಾಡಕ್ ಆಗ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರೆಲ್ಲ ನಾವು ಪ್ರೈವೇಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತೀವಿ ಅಂತಾರೆ, ನಮ್ಗೆ ಅಲ್ಲೂ ಹೋಗಕ್ ಆಗ್ತಿಲ್ಲ. ಬಿಕಾಸ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಇದೇ ಉದ್ದೇಶದಿಂದ ಕಾಯ್ಕೊಂಡು ಕೂತಿದ್ದು ಈಗ ಇದು ಇಲ್ಲ ಅದು ಇಲ್ಲ ಅಂದ್ರೆ ಒಂಥರ ನಮ್ಗೆ ಅಡ್ಗೋಡ ಮೇಲೆ ದೀಪ ಇಟ್ಟಂಗೆ ತ್ರಿಶಂಕು ಸ್ಥಿತಿಯಲ್ಲಿ ಇದೀವಿ ನಾವು. ಸೊ ನಮ್ಗೆಲ್ಲರಿಗೂ ನ್ಯಾಯ ಬೇಕು ಸರ್. ಇವಾಗ ಏನು ತನಿಖೆ ಮಾಡಬೇಕು ಅಂತಿದ್ದಾರೆ, ತನಿಖೆ ಮಾಡ್ಲಿ. ಅದಕ್ಕೆ ನಮ್ ಏನ್ ಅಪೋಸಿಷನ್ ಇಲ್ಲ. ಯಾಕಂದ್ರೆ ನಾವು ಕ್ಲೀನ್ ಇದೀವಿ, ಅದು ನಮಗ್ ಗೊತ್ತು. ಅವ್ರು ತನಿಖೆ ಮಾಡ್ಲಿ. ಬಟ್ ಏನಂದ್ರೆ ನಮ್ ರಿಕ್ವೆಸ್ಟ್ ಏನು ಅಂದ್ರೆ ನಮ್ಗೆ ಆರ್ಡರ್ಸ್ ಕೊಡಿ, ಕಂಡೀಷನಲ್ ಆರ್ಡರ್ಸ್ ಕೊಟ್ಬಿಡಿ. ನಮ್ಗೆ ಪ್ರೋಸೆಸ್ ಮುಂದುವರಿಸಿ ನಮ್ಗೆ ಆರ್ಡರ್ಸ್ ಕೊಟ್ಬಿಡಿ. ನಾವು 10 ವರ್ಷದಿಂದ ವೆಯ್ಟ್ ಮಾಡಿ ಬರ್ದಿರೋದು ಎಕ್ಸಾಮ್ ಇದು. ಮಾತಾಡಿ ಮೇಡಮ್, ಮಾತಾಡಿ. ಎಷ್ಟು ಜನ ಮೇಲೆ FIR ಆಗಿದೆ ಮ್ಯಾಮ್? 29 ಮೆಂಬರ್ಸ್ ಮೇಲೆ ಆಗಿದೆ ಮ್ಯಾಮ್. ಒಟ್ಟು ಎಷ್ಟು ಜನ ಇದ್ರಿ ನೀವು? 329 ಮೆಂಬರ್ಸ್ ಇದೀವಿ. 29 ಮೆಂಬರ್ಸ್ ಮೇಲೆ FIR ಆಗಿದೆ. ಇನ್ 300 ಮೆಂಬರ್ಸ್ ಲೈಫ್ ಇದೆ ಮ್ಯಾಮ್. ಇದರಲ್ಲಿ ಉದ್ದೇಶ ಆದ್ರೆ ಏನು ಮ್ಯಾಮ್? ಉದ್ದೇಶ
ಕಾಂಟ್ರಾಕ್ಟ್ ಇವಾಗ ಕಾಂಟ್ರಾಕ್ಟ್ ಅಂತ ಮಾಡಿದ್ದಾರೆ ಮ್ಯಾಮ್. ಈ ಕಂಡೀಷನಲ್ FD ಮೇಲೆ ಕಾಂಟ್ರಾಕ್ಟ್ ಅಂತ ಮಾಡಿದ್ದಾರೆ. ಇವಾಗ ನಾವು ಜಾಬ್ ತಗೊಂಡ್ರೆ ನಮ್ದು ಆರ್ಡರ್ಸ್ ಬಂದ್ರೆ ಅವ್ರನ್ನ ಡ್ಯೂಟಿಯಿಂದ ತೆಗೆದು ಬಿಡ್ತಾರೆ. ಸೊ ಅದೊಂದು ಇಟ್ಕೊಂಡು ನಮ್ಮನ್ನ ಡಿಲೇ ಮಾಡಿ ನಮ್ದು ಪ್ರೋಸೆಸ್ ಏನಿದೆ ಅದನ್ನ ಸ್ಟಾಪ್ ಮಾಡಿಸಿ ಇವಾಗ ಮತ್ತೆ ಏನೇನೋ ಅದನ್ನ ತಿರುವು ಕೊಡ್ತಿದ್ದಾರೆ. ನಾವು ಕೇಳೋದೊಂದೇ, ತನಿಖೆ ಮಾಡಿ. ನಾವೇನ್ ಅಪೋಸ್ ಏನಿಲ್ಲ, ಬಟ್ ನಮಗೆ ಆರ್ಡರ್ಸ್ ಕೊಡಿ, ಆಮೇಲೆ ತನಿಖೆ ಮಾಡಿ. ನಮ್ದೇನಾದ್ರೂ ತಪ್ಪಿದ್ಯಾ, ಏನ್ ಆಕ್ಷನ್ ತಗೊಂತೀರಾ ತಗೊಳ್ಳಿ, ಬೇಕಾದ್ರೆ ಡ್ಯೂಟಿಯಿಂದ ಕಿತ್ತಾಗಿ. ನಮ್ದು ತಪ್ಪಿದ್ರೆ ನಾವು ಒಪ್ಕೊಂತೀವಿ, ನಮ್ ತಪ್ಪಿದ್ರೆ. ನಮ್ದೇನ್ ತಪ್ಪಿಲ್ಲ. ಸರ್